ಪ್ರಶ್ನೆಯಿಂದ ಮತ್ತೊಮ್ಮೆ ನಾನು ಸಚಿವರನ್ನ ಮತ್ತೊಮ್ಮೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸರ, ನಿಮಗಂತ್ರ ಗೊತ್ತೇ ಇದೆ, MSPL ಬಂದದ್ದು BSPL ಆಗಿರೋದು. ಅದಲ್ಲದೆ ಅದಕ್ಕಿಂತ ಹೆಚ್ಚಾಗಿ ಮುಂದುವರೆದ ಭಾಗ, ಯಾಕಂದ್ರೆ ಇದು ಧಾರಾವಾಹಿ ತರ ಆಗಿದೆ. ಕಳೆದ 2-3 ಅಧಿವೇಶನದಲ್ಲೂ ಕೂಡ ಅದೇ ಪ್ರಶ್ನೆ ಕೇಳಿದ್ದೆ ನಾನು. ಅದನಂತರ ಮುಂದುವರೆದ ಭಾಗ, ನಾವು ಕೊಪ್ಪಳದಲ್ಲಿ ಎಲ್ಲ ನಮ್ಮ ಸಚಿವರ ಜೊತೆಗೆ 3 ಪಕ್ಷದವ್ರು ಹೋಗ್ಬಿಟ್ಟು ನಾವು ಮುಖ್ಯಮಂತ್ರಿ ಬಂದು ನಿಂತ್ಕೊಂಡು ಕೇಳಿದಾಗ ಅವರು ಹೇಳಿದ್ರು, ಮೌಖಿಕವಾಗಿ ಆದೇಶ ಕೊಟ್ಟರು, ಈಗಾಗಲೇ ನೀವೆಲ್ಲ ಮುಗಿಸಿದಿರಿ, ಎಲ್ಲ ಹೊಲ ಭೂಮಿಗಳನ್ನ ಅವರು ಆಕ್ಯುಪೈ ಮಾಡಿ ಹಗ್ಗ ಕೊಟ್ಟು ಕೈ ಕಟ್ಸ್ಕೊಂಡಿದ್ದೀರಿ, ಈಗ ಬಂದು ಕೇಳಿದ್ರೆ ನಾನೇನು ಹೇಳಂದೆ ಅಂತ ನಮ್ಮ ಮುಖ್ಯಮಂತ್ರಿಗಳು ಹೇಳಿದಾಗ ಆ ತಕ್ಷಣ ಮೌಖಿಕವಾಗಿ ನಮ್ಮ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು CM ಸಾಹೇಬ್ರವರು ಹೇಳಿದರು. ಆದರೆ ಅವರ ಮಾತಿಗೆ ಇವತ್ತು ಕಿಮ್ಮತ್ತಿಲ್ಲ ಅಂತ ಒಂದು ಪರಿಸ್ಥಿತಿ ಇವತ್ತು ಬಂದಿದೆ. ಇಷ್ಟಾಗಿಯೂ ಕೂಡ ಈ ಒಂದು BSPL ಕಂಪನಿಯಿಂದ ಏನೇನು ಅನಾಹುತಗಳಾಗಿದೆ ಅನ್ನೋದ್ರ ಬಗ್ಗೆ ನಾ ಹೇಳ್ತೀನಿ. ಕೆರೆಯನ್ನು ಎಲ್ಲಿ ತಂದಿಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ಹೇಳ್ತೀನಿ. ಕಳೆದ 1 ತಿಂಗಳಲ್ಲಿ MSPL ಕಾರ್ಖಾನೆ ವಿಸ್ತರಣೆ ಮಾಡಬೇಕಾದಾಗ ಅವ್ರ ಕೆಲಸಗಳನ್ನ ಶುರು ಮಾಡಿದ್ರು. CM ಅವರು ಫೋನ್ ಮಾಡಿದ್ದಾಗ್ಯೂ ಕೂಡ ಅವರ ಆದೇಶಕ್ಕೂ ಕಿಮ್ಮತ್ತಿರ್ಲಾರ್ದನೆ ಅವರ ತಮ್ಮ ಕೆಲಸಗಳನ್ನು ತಾವು ನಡೆಸಿದ್ರು. ಅದಲ್ಲದೆ ಸುತ್ತ ಬ್ಯಾರಿಕೇಡ್ ಹಾಕೋದಲ್ಲದೆ ಅಲ್ಲಿ ಅವ್ರು ಮಾಡಿರ್ತಕ್ಕಂಥದ್ದು ಏನು ಅಂತಂದ್ರೆ, MSPL ಕಾರ್ಖಾನೆ ವಿಸ್ತರಣೆ ಆರಂಭಿಸಿ ಇದರ KIADBಯ ಮೂಲಕ ತಾನು ಖರೀದಿ ಮಾಡಿದ 44 ಎಕರೆ ಬಸಾಪುರ ಕೆರೆ ಒಳಗೊಂಡು ಬೃಹತ್ ಕಾಂಪೌಂಡ್ ನಿರ್ಮಾಣ ಮಾಡ್ಕೊಂತು. ಅದಾದ ನಂತರ ಕೊಪ್ಪಳ ತಾಲೂಕು ಸುಮಾರು 8 ಗ್ರಾಮದಿಂದ ಸುಮಾರು 10 ಕುಟುಂಬಗಳು ದೇಸಿ ತಳಿ ಆಕಳುಗಳು ಮತ್ತು ಅವರು ಸಾಕಾಣಿಕೆ ಮಾಡ್ತಾ ಇದ್ದಾರೆ. 100ರಿಂದ 150 ಆಕಳುಗಳು ಹೊಂದಿದ್ದಾರೆ. ಅದಲ್ಲದೆ ಕನಿಷ್ಠ 50ರಿಂದ 200 ಕುರಿಗಾಯಿಗಳು ಕೂಡ ಇದ್ದಾರೆ. ತಮಗೆ ಗೊತ್ತಿರ್ತಕ್ಕಂಥದ್ದು, ಒಟ್ಟು 44 ಎಕರೆ ಬಸಾಪುರ ಕೆರೆಯನ್ನು ಒಳಗೊಂಡಂತ ಬಲ್ಡೋಟ್ ಸಂಸ್ಥೆ ಕಾಂಪೌಂಡ್ ನಿರ್ಮಾಣ ಮಾಡಿಕೊಂಡು ಇದರಿಂದ ದನಗಾಯಿಗಳಿಗೆ ಕುರಿಗಾಯಿಗಳಿಗೆ ನೀರು ಕೊಡದೇ ಇರತಕ್ಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಮಾಡಿದ್ದಾರೆ. ಅವರು ಮಾನವೀಯತೆಯನ್ನು ಮರ್ತಿದ್ದಾರೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಉಲ್ಲೇಖ ಮಾಡ್ತೀನಿ. ಕಾರಣ ಏನಂತಂದ್ರೆ, ದೇವಪ್ಪ ಹಾಲಲ್ಲಿ ಅಂತಕ್ಕಂಥ ಒಬ್ಬ ಕುರಿಗಾಯಿ ತನ್ನ ಕುರಿಗಳನ್ನ ಜಾನುವಾರುಗಳನ್ನ ಯಥಾ ರೀತಿಯಾಗಿ ಆ ಒಂದು ಕಂಪನಿ ಒಳಗ ಹಾಕಿದಂತ ಬ್ಯಾರಿಕೇಡ್ನಿಂದ ಒಳಗಡೆಯಿಂದ ನೀರು ಕುಡಿಯಲಂತ ಹೋದಾಗ ಅವನಿಗೆ ಹೀನಾಮನೆಗೆ ಹೊಡೆದ್ಬಿಟ್ರು. ಅವನು ಎಚ್ಚರ ತಪ್ಪಿ ಬಿದ್ದ ತಕ್ಷಣ ಅವನು ಕರ್ಕೊಂಡು ಬಂದು ಹಾಸ್ಪಿಟ್ಲಿಗೆ ಇದು ಮಾಡಿದ್ರು. ಈ ಕಂಪನಿ ಭದ್ರತಾ ಸಿಬ್ಬಂದಿಗಳು ಅವನನ್ನು ನಡುವೆ ಹಾಕಿ ಹೊಡೆದ್ರೆ ನಿಜವಾಗ್ಲೂ ಆ ವ್ಯಕ್ತಿ ಬದುಕು ಸಾವಿನ ನಡುಬರ್ಕ ಓಡಾಡಿದಂಥವ್. ಅದು ಒಂದು ಕಾರ್ಯಕ್ರಮಗಳಾಗದಲ್ದೆ ಇವತ್ತು ನಾನು ಹೇಳ್ತೀನಿ, 2008ರಲ್ಲಿ ಕೊಪ್ಪಳ ಜಿಲ್ಲಾಡಳಿತ ಬಸಾಪುರ ಕೆರೆ 30 ವರ್ಷಕ್ಕೆ ಲೀಸ್ ಪಡೆದಿದೆ. ಕೆರೆಯ ಮೂಲ ಸ್ವರೂಪ ಕೂಡ ಧಕ್ಕೆ ಆಗದಂತಿರ್ಬೇಕಂತಕ್ಕಂಥದ್ದು ಕೋರ್ಟ್ ಆರ್ಡರ್ ಇದ್ರೂ ಕೂಡ ಇವತ್ತು ಆ ಬಲ್ಡೋಟ್ ಕಾರ್ಖಾನೆ ಸಂಪೂರ್ಣವಾಗಿ ಸುಮಾರು 40% ಅಷ್ಟು ಕೆರೆಯನ್ನ ಇವತ್ತು ಮುಚ್ಚತಕ್ಕಂಥ ಕೆಲಸ ಮಾಡಿದ್ದಾರೆ. ಕೆರೆ ಯಥಾವತ್ತಾಗಿರ್ಬೇಕು. ಇವತ್ತು ಕೋರ್ಟ್ ಆರ್ಡರ್ದನ್ನ ತಪ್ಪಿಸಿ ಅವ್ರು ಮಾಡಿರ್ತಕ್ಕಂಥದ್ದು ಅಂತ ಕೆಲಸ. ಇವತ್ತು ಕೆರೆ ಮುಚ್ಚತಕ್ಕಂಥ ಕೆಲಸ ಅವ್ರಿಗೆ ಕೊಟ್ಟಿದ್ದವ್ರು ಯಾರು? ಅದಲ್ಲದೆ ಇವತ್ತು ದೊಡ್ಡ ದೊಡ್ಡ ಕಬ್ಬಿಣಗೆಟ್ಟೆಗಳನ್ನು ನಿರ್ಮಾಣ ಮಾಡಿಕೊಂಡು ಗುರುಗಾಯಿಗಳಿಗೆ ಜಾನುವಾರುಗಳಿಗೆ ನೀರು ಕೊಡದೆ ಇರ್ತಕ್ಕಂಥ ಕೆಲಸ ಇವತ್ತು ಆಗ್ತಾ ಇದೆ ಸರ್. ಅದಲ್ಲದೆ ಈಗ ನನಗೆ ಅಲ್ಲಿನೂ ಕೂಡ ಒಂದು ಬಿಲ್ ಇದೆ, ನಾನು ಉತ್ತರವನ್ನ ಒದಗಿಸಿದ್ದೀನಿ ನಿಮ್ಗೆ. ಈಗ ಸರ್ ನಿಮ್ಮ ಉತ್ತರ ನನಗೆ ಬಂದಿಲ್ಲ ಸರ್ ಇನ್ನೂವರೆಗೆ. ಅಲ್ಲ, ನೀವು ಪ್ರಶ್ನೆ ಕೇಳಿದ್ರಿ, ಉತ್ತರ ಕೊಟ್ಟಿದ್ದೀನಿ. ಉತ್ತರ ಓದಿದಿರ ಅಂತ ನಾನು ಭಾವಿಸ್ತೇನೆ ಸರ್. ಇಲ್ಲ, ಈಗ ಕೊಟ್ಟಿದ್ದಾರೆ ಸರ್, ಗೊತ್ತಿಲ್ಲ ನನಗೆ. ಓಕೆನಾ? ಈಗ ಕೊಟ್ಟಿದ್ದಾರೆ ಸರ್. ಅಲ್ಲಿ ಬಿಲ್ ಒಂದಿದೆ ನಮ್ದು ಅಲ್ಲಿ ಅಸೆಂಬ್ಲಿಯಲ್ಲಿ ಸರ್. ಯಾವಾಗ ನೋಡಿದ್ರಿ ಸರ್? ಅಲ್ಲ ಸರ್, ದಯವಿಟ್ಟು ಸಚಿವರು ಸರ್, ನೀವು ಬರ್ತೀನಿ ಕೊಪ್ಪಳಕ್ಕೆ ಅಂತ ಹೇಳಿದ್ರಿ, ಬಂದು ನಾನು ನೋಡ್ತೀನಿ, ವಿಚಾರ ಮಾಡ್ತೀನಿ, ಬರ್ಲಿಲ್ಲ. ಕಳೆದ ಅಧಿವೇಶನ ಹಾಗೆ ಹೇಳಿದ್ರಿ, ಅದು ಹಿಂದಿನ ಅಧಿವೇಶನ ಹೇಳಿದ್ರಿ, ಈಗೂ ಹಾಗೆ ಹೇಳ್ತಿದ್ರಿ ಬರ್ತೀನಿ ಅಂತ. ಈಗ ನನಗೆ ಉತ್ತರ ಕೊಟ್ಟಿದ್ದಾರೆ, ನಾನೇನ್ ನೋಡಿ ಹೇಳಿ ನಾನು ನಿಮ್ಗೆ? ನಾಳೆ ಏನ್ ಸರ್ ಹಂಗಂದ್ರೆ ನೀವು ಉತ್ತರ ಕೊಡ್ತಾರೆ, ಹೇಳಿ ನೀವು ಉತ್ತರ ಕೊಡ್ತಾರೆ ಅವರು. ಅಲ್ಲ, ಈಗ ಕೊಟ್ಟಿದ್ದಾರೆ ಮೇಡಮ್, ನನಗೆ ಉತ್ತರ ಕೊಟ್ಟಿಲ್ಲ ಸಭಾಪತಿಗಳ, ನನಗೆ ಉತ್ತರ ಈಗ ಕೊಡ್ತಾ ಇದ್ದಾರೆ. ಈಗ ಹೇಳಿ, ಅವ್ರು ಹೇಳ್ತಾರೆ. ನಾನು ಉತ್ತರ ಹೇಳ್ತೀನಿ, ಕ್ಲಾರಿಫಿಕೇಶನ್ ಕೇಳಿ. ಉತ್ತರ ಹೇಳ್ತಾರೆ. ಸನ್ಮಾನ್ಯ ಸಭಾಪತಿಗಳೇ, ಇವತ್ತು ಕೊಪ್ಪಳ ಜಿಲ್ಲೆಯಲ್ಲಿ ಸುಮಾರು 28 ಸ್ಪಾಂಜ್ ಐರನ್ ಘಟಕಗಳ ಜೊತೆಗೆ ಕಬ್ಬಿನ ತಯಾರಿಕಾ ಘಟಕಗಳಿಗೂ ಕಾರ್ಯನಿರ್ವಹಿಸ್ತಾ ಇದ್ದು, ಇವುಗಳಿಂದ ಸುಮಾರು 4,683 ಕೋಟಿ ಬಂಡವಾಳ ಹೂಡಿಕೆ ಆಗಿದ್ದು,
7,040 ಜನರಿಗೆ ಉದ್ಯೋಗ ಸೃಷ್ಟಿಯಾಗಿದೆ. ಈಗ ಮಾನ್ಯ ಸದಸ್ಯರು ಹೇಳುವ ಹಾಗೆ ಒಂದು ಬಾಲ್ದಾಟ ಕಂಪನಿ ಬಗ್ಗೆ, ಈ ಬಾಲ್ದಾಟ ಕಂಪನಿ ಇವತ್ತು ಸುಮಾರು ವಾರ್ಷಿಕ 3.5 ಮಿಲಿಯನ್ ಟನ್ ಸಾಮರ್ಥ್ಯದ ಇಂಟಿಗ್ರೇಟೆಡ್ ಸ್ಟೀಲ್ ಪ್ಲಾಂಟ್ ಮತ್ತು 295 ಮೆಗಾವ್ಯಾಟ್ನ ಸಾಮರ್ಥ್ಯದ ಸ್ವಾಯತ್ತ ವಿದ್ಯುತ್ ಸ್ಥಾವರ ಸ್ಥಾಪನೆ ಮಾಡಲಿಕ್ಕೆ ಇವತ್ತು ಅವರು ಕೇಂದ್ರದ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಮಂತ್ರಾಲಯ ನವದೆಹಲಿ ಇವರಿಗೆ 2020 ಪರಿಸರ ಅನುಮೋದನೆಗಾಗಿ ಅವರು ಕೇಳ್ಕೊಂಡಿದ್ರು. ಅದರ ಅನುಸಾರವಾಗಿ ಸ್ಥಾಪನಾ ಸಮಿತಿ ಪತ್ರವನ್ನ ದಿನಾಂಕ 9/7/2020 ನೀಡುತ್ತದೆ. ವೆಚ್ಚನಿಗೆ ಸುಮಾರು 17,979 ಕೋಟಿ ಇದಾಗಿರ್ತದೆ. ಅದಲ್ಲದೆ ನಾವು ವಿಶ್ವ ಬಂಡವಾಳಿಕ ಹೂಡಿಕೆದಾರ ಸಮಾವೇಶದಲ್ಲಿ ಕೂಡ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಕೂಡ ಇದನ್ನ ಈಗ ಒಡಂಬಡಿಕೆ ಮಾಡ್ಕೊಂಡಿದ್ದೀವಿ. ಈಗ ನಾನು ಮಾನ್ಯ ಸದಸ್ಯರಿಗೆ ಹೇಳುವಂತದ್ದು, ಗೌರವಾನ್ವಿತ ಸದಸ್ಯರಿಗೆ ಹೇಳುವಂತದ್ದು, ಇವತ್ತು ಬಾಲ್ದಾಟ ಗ್ರೂಪ್ನ ಸಂಸ್ಥೆಯಲ್ಲಿ MSPL ಕೈಗಾರಿಕೆ ಒಳಗಂತೆ ಇತರ ಕೈಗಾರಿಕೆ ಮಾಲಿನ್ಯ ವಕ್ತರ ಬಗ್ಗೆ ಅಧ್ಯಯನ ನಡೆಸಲಿಕ್ಕೆ ದಿನಾಂಕ 11/2/2024 ಮತ್ತು 13/12/2021 ಕೊಪ್ಪಳ ತಾಲೂಕಿನ ವಿವಿಧ ಕೈಗಾರಿಕೆಗಳಿಗೆ ತಜ್ಞರ ಸಮಿತಿಯ ಪರಿವೀಕ್ಷಣೆ ಮಾಡಿದ್ದು, ಈ ಸಮಿತಿಯ ನೀಡಿರುವ ವರದಿಯನ್ನ ನಾನು ತಮ್ಮ ಮುಂದೆ ಕೊಡ್ತೇನೆ. ಸೆಕ್ರೆಟರಿ MOF, ಯಾಕಂದ್ರೆ ಕೇಂದ್ರ ಸರ್ಕಾರ ಇದು, ಸೆಕ್ರೆಟರಿ MOF ಮತ್ತು ಅವರು ಇವತ್ತಿನ ದಿವಸ ದಿನಾಂಕ 18/7/2025 ಗೌರ್ಮೆಂಟ್ ಆಫ್ ಇಂಡಿಯಾ ಮೇಡಮ್ 2025ರಲ್ಲಿ ತಜ್ಞ ಸಮಿತಿಯನ್ನ ನೀಡಿರುವ ವರದಿಯನ್ನ ಮುಂದಿನ ಕ್ರಮಕ್ಕಾಗಿ ರಾಜ್ಯ ಸರ್ಕಾರಕ್ಕೆ ಕೋರಿದ್ದಾರೆ. ಅದರಂತೆ ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ, ನಮ್ಮ ಇಲಾಖೆ 5/8/2025 ತಜ್ಞರ ಸಮಿತಿ ವರದಿಯನ್ನ ಸದಸ್ಯ ಕಾರ್ಯದರ್ಶಿ ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರಿಗೆ, ಜಿಲ್ಲಾಧಿಕಾರಿ ಕೊಪ್ಪಳ ಮತ್ತು ಆಯುಕ್ತರು ಕೈಗಾರಿಕಾ ಕಾರ್ಯದರ್ಶಿ ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆ ಹಾಗೂ CEO ಮತ್ತು EMKIDB ಇವುಗಳ ಕಳಿಸಿದ್ದು ಸದರಿ ವರದಿಯ ಶಿಫಾರಸು ಪರಿಶೀಲಿಸಿ ಅನುಷ್ಠಾನಗೊಳಿಸುವಂತೆ ಕೋರಿದ್ದೀವಿ. ಇದಲ್ಲದೆ ಸನ್ಮಾನ್ಯ ಸಭಾಪತಿಗಳೇ, these are Central Pollution Control Board, Environment, they are the legitimate organizations. ನಮಗೆ ಇದಾಗಿನೂ ಕೂಡ ನಾನು ಇವರೆಲ್ಲರೂ ಕೂಡ ಮಾನ್ಯ ಸದಸ್ಯರು, ಅಲ್ಲಿಯ ಶಾಸಕರು ಎಲ್ಲರೂ ಬಂದು ಕೂಡಿದಾಗ ಅಲ್ದೋ ಸಮಾಧಾನಕ್ಕೆ, ಅದರ ಅರ್ಥ ನಾವು ಸೆಂಟ್ರಲ್ MOF ಮೇಲೆ ವಿಶ್ವಾಸ ಇಲ್ಲ ಅಥವಾ ಸ್ಟೇಟ್ ನಮ್ಮ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ವಿಶ್ವಾಸ ಇಲ್ಲ ಅಂತಲ್ಲ, ಅದಾಗಿನೂ ಕೂಡ ನಾನು ಇವರೆಲ್ಲರ ಭಾವನೆಗಳಿಗೆ ಇದು ಕೊಟ್ಟು ನಾವು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ನಲ್ಲಿ, ಯಾಕಂದ್ರೆ ಇದು ಆಗಿದೆ ಅಂದ್ರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ನಲ್ಲಿ ಕೂಡ ಅವರು ಕೂಡ ಒಂದು ಅಧ್ಯಯನ ಮಾಡಿ ಒಂದು ವರದಿಯನ್ನು ಕೂಡ ಕೇಳಿದೀವಿ. ಅವರು ಕೂಡ ಇವತ್ತು ಸಹ ವರದಿಯ ಅಧ್ಯಯನ ಇವತ್ತು ಸಹ ಕೊಡ್ತಾ ಇದ್ದಾರೆ. ಇದ್ರ ಸಲುವಾಗಿ ಸನ್ಮಾನ್ಯ ಸಭಾಪತಿಗಳು ನಾವು ಸುಮಾರು 50 ಲಕ್ಷಕ್ಕಿಂತ ಜಾಸ್ತಿ ಖರ್ಚು ಮಾಡ್ತಾ ಇದೀವಿ. ದಿಸ್ ಇಸ್ ಬಿಯಾಂಡ್ ಏನ್ರಿ, ಆಲ್ದೋ ಸೆಂಟ್ರಲ್ MOF ಪೊಲ್ಯೂಷನ್ ಕ್ಲಿಯರ್ ಮಾಡಿದ್ದು ಕೂಡ, ಎನ್ವಿರಾನ್ಮೆಂಟಲ್ ಇದು ಕೂಡ ಮಾಡಿದಾಗೂ ಕೂಡ ನಾವು ಎಕ್ಸ್ಟ್ರಾ ಇದನ್ನ ಇವತ್ತು ದಿವಸ ನಾನು ಇವತ್ತು ದಿವಸ ಇಂಟರ್ವ್ಯೂ ಮಾಡಿ ಮಾತು ಕೊಟ್ಟಿದ್ದೆ ಅವರಿಗೆ. ಅಲ್ಲಿ ಈ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಮೂಲಕ, ಯಾಕಂದ್ರೆ ಸೆಂಟ್ರಲ್ MOF ಮ್ಯಾಗೆ ನಾವು ಡೌಟ್ ಮಾಡುವಂಗಿಲ್ಲ ಅಥವಾ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಮ್ಯಾಗೂ ನಾವು ಡೌಟ್ ಮಾಡುವಂಗಿಲ್ಲ. ಅವ್ರಿಗೆ ಕೊಟ್ಟು ಇವತ್ತು ಅವ್ರ ಕಡೆನೂ ಕೂಡ ವರದಿಯನ್ನ ನಾವು ಇವತ್ತು ದಿವಸ ಅದು ಸಬ್ಮಿಟ್ ಮಾಡ್ತಾ ಇದ್ದಾರೆ ಶಾರ್ಟ್ಲಿ ಅವ್ರಿಗೆ. ಇದು ಅಲ್ಲದೆ ನಾನು ಅಲ್ಲಿ ಗವಿಸಿದ್ದೇಶ್ವರ ಮಹಾಸ್ವಾಮೀಜಿಯವರು ಬಹಳ ದೊಡ್ಡ ವ್ಯಕ್ತಿತ್ವ. ಅವತ್ತು ದಿವಸ ಅವ್ರು ಒಂದ್ಸಲ ನಮ್ಗೆ ಏನ್ ಹೇಳಿದ್ರು ಅಂದ್ರೆ, ಕೊಪ್ಪಳನಲ್ಲಿ ಇವತ್ತು ದಿವಸ ಈ ವಿವಿಧ ಕಾರ್ಖಾನೆಗಳಿಂದ ಬಹಳಷ್ಟು ಪೊಲ್ಯೂಷನ್ ಆಗ್ತಾ ಇದೆ, ರಸ್ತೆಗಳೆಲ್ಲ ಹಾಳಾಗ್ತಾ ಇದಾವೆ. ಇದೆಲ್ಲವನ್ನು ಅಧ್ಯಯನ ಮಾಡಕ್ಕೆ ನಾನು ಒಂದು ಮಾತು ಕೊಟ್ಟಿದ್ದೆ ನಿಮ್ಗೆ, ಏನಂದ್ರೆ ಇವತ್ತು ದಿವಸ ನಾನು ಪ್ರೈವೇಟ್ಲಿ ಒಂದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಥವಾ ಯಾರ ಕಡೆಯಿಂದ ಇವತ್ತು ದಿವಸ ನಾನು ಅದನ್ನ ಅಧ್ಯಯನ ಮಾಡಬೇಕು ಅಂತ ಹೇಳಿ ನಾನು ಸ್ಟೇಟ್ಮೆಂಟು ಮಾಡಿದ್ದೆ. ನಾನು ಆಮೇಲೆ ಅದನ್ನ ಒಂದು ಪ್ರಾಯೋಗಿಕವಾಗಿ ಕೊಪ್ಪಳ ಜಿಲ್ಲೆ ತಗೋಬೇಕು ಅಂತ ಹೇಳಿ. ಆದ್ರೆ ಮುಂದೆ ನಮ್ಮ ಅಧಿಕಾರಿಗಳು ಎಲ್ಲರೂ ಕೂಡ ಇದು ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಆಗ್ತದೆ, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೆ ಸಂಬಂಧಿಸಿದ್ದು ನೀವು ಇದನ್ನು ಮಾಡ್ಲಿಕ್ಕೆ ಹೋದ್ರೆ ಇದು ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಆಗ್ತದೆ. ಮತ್ತು ನಾವು ಅದಕ್ಕೆ ಇದನ್ನು ಕೂಡ ಕೇಳಿದೆ, ಏನಂದ್ರೆ ಅವ್ರಿಗೆ ಒಂದು ಜಿಲ್ಲೆಗೆ ಎಷ್ಟು ಮಾಡ್ಬೇಕಂದ್ರೆ ಬಹಳ ದೊಡ್ಡ ಅಮೌಂಟ್ ಇತ್ತದು, ಅದಕ್ಕೆ ಆ ಸ್ಟಡಿ ಮಾಡ್ಲಿಕ್ಕೆ. ಅದಾಗಿನೂ ಅದು ಅಲ್ಲಿಗೆ ಇವತ್ತು ಸಹ ಹಂತಕ್ಕೆ ನಾವು ನಿಂತಿದ್ದೀವಿ. ಇಲ್ಲಿ ಸೆಂಟ್ರಲ್ MOF ನವರು ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ, ಅದಕ್ಕೆ ಗೌರ್ಮೆಂಟ್ ಆಫ್ ಇಂಡಿಯಾ ಆ ಪ್ರಾಜೆಕ್ಟ್ಗೆ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ MOF ಮತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ನಾವು ಇವತ್ತೊಂದು ಸಹ ರಿಪೋರ್ಟ್ ಅನ್ನ ಅವೇಟ್ ಮಾಡ್ತಾ ಇದೀವಿ. ಆ ರಿಪೋರ್ಟ್ ಬಂದ ಮೇಲೆ ಅದೆಲ್ಲವನ್ನ ಕೂಡ ಇದು ಮಾಡಿ ಮುಂದಿನ ಕ್ರಮನ ಕೈಗೊಳ್ತೀವಿ. ಇದಲ್ಲದೆ
ಅಲ್ಲಿ ಬಹಳಷ್ಟು ಸ್ಪಾಂಜ್ ಆಯಿಲ್ ನಟ್ಸ್, ವಿಶೇಷವಾಗಿ ಇದನ್ನ ನಾನು ಡಿಫೆಂಡ್ ಮಾಡ್ಕೋತಿದ್ದೀನಿ ಅಂತ ಅರ್ಥ ಆಗ್ಬಾರ್ದು. ಆ ರಿಪೋರ್ಟ್ ಏನ್ ಬರ್ತದೆ ಇಂಡಿಯನ್ ಆಫ್ ಸೈನ್ಸ್ ನ ಎಲ್ಲಾನು ಟ್ಯಾಲಿ ಮಾಡಿ ನಾವು ನೋಡ್ತೇವೆ. ಇವತ್ತು ಈ ಬೃಹತ್ ಕೈಗಾರಿಕೆ ಇವ್ರು ಏನ್ ಮಾಡ್ತಾರೆ, ಆ ಡಸ್ಟ್ ಈಸ್ ಆಲ್ಸೋ ಮನಿ ಫಾರ್ ದಮ್, ಅದು ದುಡ್ಡು ಅವ್ರಿಗೆ, ಅವ್ರನ್ನ ಇದು ಮಾಡ್ಕೊಳ್ಳುವಂತದ್ದಾಗ್ತದೆ. ಈ ಸ್ಪಾಂಜ್ ಐರನ್ ನಟ್ಸು ಮತ್ತು ಅಲ್ಲಿ ಒಂದು ಮೇಡಮ್ ನಾನು ಲಾಸ್ಟ್ ಟೈಮ್ ಉತ್ತರ ಕೊಟ್ಟಿದ್ದೆ, ಒಂದು ಊರ ಹತ್ರ ಒಂದು ಆಯಿಲ್ ಮಿಲ್ ಯಾವ್ದೊಂದು ಇದೆ, ಯಾವ್ದೋ ಅದರಿಂದ ಇವತ್ತು ನನಗೀಗ ನೆನಪಿಲ್ಲ, ಅದನ್ನು ಉತ್ತರ ಕೊಟ್ಟಿದ್ದೆ ನಿಮಗೆ. ಅದರಿಂದ ಇವತ್ತು ಸಾಲ ಕೊಪ್ಪಳದಲ್ಲಿ ಇದು ಆಗ್ತಾ ಇದೆ. ಒಂದು ವೇಳೆ ಈ ಫ್ಯಾಕ್ಟರಿಯಿಂದ ಈಗಾಗಲೇ MOF ಎಲ್ಲರೂ ಕ್ಲಿಯರ್ ಮಾಡಿದ, ಗೌರ್ಮೆಂಟ್ ಆಫ್ ಇಂಡಿಯಾ ಮಾಡಿದ್ದ, ನಾವು ನಿಲ್ಲಿಸ್ಲಿಕ್ಕೆ ಬರೋದಲ್ಲ. ಇಂಡಿಯನ್ಸ್ ಆಫ್ ಸೈನ್ಸ್ ಒಂದು ಕೂಡ ನಾವು ನೋಡ್ಕೋತೀವಿ, ನೋಡ್ಕೊಂಡು ಆಮೇಲೆ ನಿರ್ಣಯ ತೆಗೆದುಕೋತೀವಿ. ನಾನು ಮಾತು ಕೊಟ್ಟಿದ್ದೆ, ಇದು ಸ್ವಾಮೀಜಿ ಅವ್ರನ್ನ ಕೂಡ ಬಂದು ಭೇಟಿ ಆಗ್ತೀನಿ, ಸ್ವಾಮೀಜಿ ಅವ್ರ ಜೊತೆ ಮಾತನಾಡಿದ್ದೀನಿ. ಒಂದ್ಸಲ ನಾನ್ ಬರ್ಬೇಕಂದಾಗ ಅವತ್ತು ಸೆಂಟ್ರಲ್ ಸ್ಟೀಲ್ ಮಿನಿಸ್ಟರ್ ಬರ್ತಾ ಇದಾರೆ, ಅದಕ್ಕೆ ನೀವು ಬರೋದು ಬೇಡ, ಕುಮಾರಸ್ವಾಮಿ ಅವ್ರನ್ನ ವಿಸಿಟ್ ಮಾಡ್ತಾ ಇದ್ರು. ಹೀಗಾಗಿ ಅದು ಉಳ್ಕೊಂಡಿದೆ. ನಾನು ಬರ್ತೀನಿ, ಅವ್ರ ಮ್ಯಾಗೆ ಅಪಾರವಾದಂತಹ ವಿಶ್ವಾಸ ನನಗೂ ಇದೆ, ಅವ್ರ ಮತ್ತೆ ಚರ್ಚಿಸ್ತೇನೆ. ಮತ್ತು ಇಲ್ಲಿ ಪ್ರಮುಖವಾಗಿ ಎಲ್ಲಿ ಪೊಲ್ಯೂಷನ್ ಆಗ್ತಾ ಇದೆ ಅನ್ನೋದನ್ನ ನಾವು ಕೂಡ ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್ ಇಂದ ಐಡೆಂಟಿಫೈ ಮಾಡಿ ಯಾರು ನಿಜವಾಗಿ ಇಂಡಸ್ಟ್ರೀಸ್ ಪೊಲ್ಯೂಟ್ ಮಾಡ್ತಾ ಇದ್ದಾರೆ. ನನಗೊಂದು ಪ್ರಿಲಿಮಿನರಿ ರಿಪೋರ್ಟ್ ಇದೆ, ಈ ಸ್ಪಾಂಜ್ ಐರನ್ ನಟ್ಸ್ ಇಂದ ಬಹಳಷ್ಟು ಇದಾಗ್ತದೆ, ಆ ಒಂದು ಆಯಿಲ್ ಇಂಡಸ್ಟ್ರಿಯಿಂದ ಬಹಳಷ್ಟು ಆಗ್ತದೆ. ಅದೆಲ್ಲವನ್ನ ಕೂಡಿಕೊಂಡು ಸ್ವಾಮಿಗಳ ಭಾವನೆ, ಜನರ ಭಾವನೆ ಏನಿದೆ, ಇದರಿಂದ ಒಂದು ವೇಳೆ ಏನಾದ್ರೂ ಹಾನಿ ಆಗ್ತಿದ್ರೆ ನಾವು ಅದ್ರ ಬಗ್ಗೆ ನಾವು ಆ ಇಂಡಸ್ಟ್ರೀಸ್ಗೆ ನಾವು ಪರವಾನಗಿ ಕೊಡುವಂತದ್ದು ಆಗೋದಿಲ್ಲ. ಬಟ್ ಹಿಯರ್ ಇನ್ಸ್ಪೆಕ್ಷನ್ ಆಗಿ ಹೋಗಿದೆ, ಗೌರ್ಮೆಂಟ್ ಆಫ್ ಇಂಡಿಯಾ, ಕೇಂದ್ರ ಸರ್ಕಾರ ಇದಕ್ಕೆ ಅನುಮತಿ ಕೊಟ್ಟಿದ್ದಾರೆ, ವಿಸಿಟ್ ಮಾಡಿದ್ದಾರೆ, ಎಲ್ಲವೂ ಕೂಡ ಆಗಿ ಹೋಗಿದೆ. ಅದು ವಿ ಆರ್ ಅವೈಟಿಂಗ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ರಿಪೋರ್ಟ್. ಅದೊಂದು ಬಂದ ಮೇಲೆ ಇವತ್ತು ನಾವು ಅದಕ್ಕೆ ತಾಳೆ ಮಾಡಿ ಅವತ್ತು ಮುಂದಿನ ನಿರ್ಧಾರವನ್ನು ಕೈಗೊಳ್ತೇವೆ. ಮೊನ್ನೆ ಸಚಿವರೇ, ಸಭಾಪತಿಗಳೇ, ನೀವ್ ಹೇಳಿದ್ರಿ ಈಗ ಅವ್ರು ಬರತನ ತಡೆಯೋದು. ಇವಾಗ ನೀವು ನಿಮಗೆ ನಾನು ಏನ್ ಹೇಳ್ತಾ ಇದ್ದೀನಿ, ಒಂದು ಅಡಿಷನಲ್ ಆಗಿ ಸುಮ್ಮನೆ ಜಸ್ಟ್ ಒಂದು ರಿಅಶ್ಯೂರೆನ್ಸ್, ಐ ಕೆನಾಟ್ ಡಿಸ್ಪ್ಯೂಟ್. ನಾವು ಅದನ್ನ ಸೆಂಟ್ರಲ್ ಗೌರ್ಮೆಂಟ್ MOF ನವರು ಪರ್ಮಿಷನ್ ಕೊಟ್ಟಿದ್ದು, ಕೇಂದ್ರ ಸರ್ಕಾರ ಇದು ಮಾಡಿದ್ದನ್ನು ನಾನು ಡಿಸ್ಪ್ಯೂಟ್ ಮಾಡಕ್ ಬರೋದಿಲ್ಲ. ಅದಾಗಿನೂ ಕೂಡ ರಿಅಶ್ಯೂರ್ ಮಾಡ್ಲಿಕ್ಕೆ ಜನರ ಭಾವನೆಗಳಿದಾವೆ, ಇಂಡಿಯನ್ ಸೈನ್ಸ್ ನಮ್ದು ಅಂತ ಹೇಳ್ತಿಕೊಂಡು ನಾನು ಮಾಡ್ತಾ ಇದ್ದೀನಿ. ಭಾವನೆಗೆ ನಾನು ಗೌರವ ಕೊಟ್ಟು ಮಾಡ್ತಾ ಇದ್ದೇನೆ. ಅಲ್ಲ ಸರ್, ಈ ಜಾನುವಾರುಗಳಿಗೆ ಕುಡಿ ನೀರು ಇರ್ತಕ್ಕಂತ ಪರಿಸ್ಥಿತಿ ಸನ್ಮಾನ್ಯ ಸಭಾಪತಿಗಳೇ, ಯಾವ ಇಂಡಸ್ಟ್ರಿದಿಂದ ಅಲ್ಲಿ ಪೊಲ್ಯೂಟ್ ಆಗ್ತಾ ಇದಾವೆ ನನಗೆ ಪ್ರಾಥಮಿಕ ವರದಿ ಇದೆ. ಅವ್ರಿಗೆ ನಾನು ಅಥವಾ ನಾನ್ಕಿಂತ ಜಾಸ್ತಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್, ದೇ ಆರ್ ದ ರಿಯಲ್ ಅಥಾರಿಟೀಸ್, ಅವ್ರಿಗೆ ನಾವು ಸೂಚನೆ ಕೊಟ್ಟು ಇವತ್ತು ಯಾರ್ಯಾರು ಅಲ್ಲಿ ಪೊಲ್ಯೂಷನ್ ಆಗ್ತಾ ಇದಾವೆ ಅವ್ರಿಗೆ ಮೆಜರ್ಸ್ ತಗೋಬೇಕು, ಇಲ್ಲಿ ಕ್ಲೋಸ್ ಮಾಡಬೇಕು, ಅದನ್ನ ಇನ್ಸ್ಟ್ರಕ್ಷನ್ಸ್ ನಾನು ಕೊಡ್ತೇನೆ. ಸರ್ ಅದು ಆಯ್ತು. ಇವಾಗ ಜಾನುವಾರುಗಳಿಗೆ ಕುಡಿಯ ನೀರು, ಕೆರೆಯನ್ನ ಮುಚ್ಚತಕ್ಕಂತ ಕೆಲಸ ಯಾಕೆ ಮಾಡ್ತಾ ಇದ್ದಾರೆ? ಜಾನುವಾರುಗಳಿಗೆ ಅಟ್ಲೀಸ್ಟ್ ಕುಡಿಯಕ್ ನೀರು ಅವ್ರ ವ್ಯವಸ್ಥೆನ ಒಳಗ ಬಿಟ್ಟು ಆ ಪ್ರಾಣಿಗಳಿಗೆ ನೀರು ಕುಡಿಯಕ್ಕೆ ವ್ಯವಸ್ಥೆ ಕೂಡ ಮಾಡ್ತಾ ಇಲ್ಲ. ಅವರು ಬ್ಯಾರಿಕೇಡ್ ಹಾಕೊಂಡ್ಬಿಟ್ಟು ಪೂರ್ತಿ ಬಹಳ ತಗದೆ ಮಾಡ್ತಾ ಇದ್ದಾರೆ. ಕೆರೆಯನ್ನು ಉಪಯೋಗಿಸ್ತಕ್ಕಂಥದ್ದನ್ನ ಅವ್ರು ಬಿಡ್ತಾ ಇಲ್ಲ. ಅವರು ಒಪ್ಪಂದಕ್ಕೆ ತಪ್ಪಿ ಬಂದು ಇದು ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್? ಈಗ ಹೇಳ್ಬೇಕಂದ್ರೆ ಅಲ್ಲಿ ಅವರು ಮಾನವೀಯತೆ ದೃಷ್ಟಿಯಿಂದ ಬಿಡ್ಬೇಕು ಸರ್. ಅವರು ಏನಾದ್ರು ಅಲ್ಲಿ ಜನರಿಗೆ ಕುಡಿಲಿಕ್ಕೆ ನೀರು ಕೊಟ್ಟಿಲ್ಲ, ನಾ ಜಿಲ್ಲಾಧಿಕಾರಿಗಳ ಸೂಚನೆ ಕೊಡ್ತೀನಿ. ಜಾನುವಾರಿಗೆ ಅಂತ ಜಾನುವಾರುಗಳಿಗೆ ಕೊಡ್ತಿದ್ರೆ ನಾ ಜಿಲ್ಲಾಧಿಕಾರಿಗಳ ಸೂಚನೆ ಕೊಡ್ತೀನಿ, ಅವ್ರು ಇನ್ಸ್ಪೆಕ್ಟ್ ಮಾಡಿ ಹಾಗೆ ಜನರಿಗೆ ಜಾನುವಾರುಗಳಿಗೆ ಏನಾದ್ರು ತೊಂದರೆ ಆಗ್ತದೆ ಅದ್ರ ಬಗ್ಗೆ ಕ್ರಮ. ಅದು ಸರಾಗವಾಗಿ ಹೋಗ್ತಕ್ಕ ಬ್ಯಾರಿಕೇಡ್ ಹಾಕೊಂಡು ಮುಚ್ಚಿಟ್ಕೊಂಡು ಕೂತ್ಕೊಂಡಿದ್ದಾರೆ ಸರ್. ಇವಾಗ ಬಿಡಂತೆ ಇಲ್ಲ. ಆಮೇಲೆ ನೀವು ಹೇಳಿದ್ರಿ ಈಗ ಕೇಂದ್ರ ಸರ್ಕಾರದ ಕೊಟ್ಟದ್ದು ನೀವೇನು ಸ್ಪಷ್ಟನೆ ಕೊಟ್ರಲ್ಲ ಸರ್. ಈಗ ನೀವು ಹೇಳ್ತಕ್ಕಂಥ ಕೆಲಸನ ನಿಲ್ಲಿಸ್ಬೇಕಲ್ಲ. ಕಂಪನಿಗೆ ನೀವು ಮಾಡಕ್ ಬರಂಗಿಲ್ಲ ಅಂತಂದ್ರೆ ಮತ್ತೆ ಹಂಗಾರೆ ನಮ್ಮ ಪರಿಸ್ಥಿತಿ ಹೆಂಗೆ ಸರ್ ಇವಾಗ? ಈಗ ಇನ್ನ ಅವರಿಗೆ ನಾವು ವೇರ್ ಅವೈಟಿಂಗ್ ಅವ್ರ ಪರವಾನಗಿ ಕೆಲಸ ಮಾಡಕ್ ಪರ್ಮಿಷನ್ ಕೊಡ್ಸೋ ಪ್ರಶ್ನೆ ಬರೋದಿಲ್ಲ. ಈಗ ಅವ್ರಿಗೆ ನಾವು ಇಂಡಿಯನ್ ನ್ಯೂಸ್ ಅಂತ ಒಂದು ರಿಅಶ್ಯೂರ್ ಮಾಡಕ್ಕೆ ಒಂದು ಕಮಿಟಿ ಮಾಡಿದೀವಿ. ಅದು ಬಂದ್ಮೇಲೆ ಇನ್ನೂ ಕೂಡ ಪ್ರೊಸೀಜರ್ಸ್ ಇದಾವೆ. ನಾವು ಅವ್ರಿಗೆ ದುಡ್ಡು ಡಿಮಾಂಡ್ ನೋಟಿಸ್ ಕೊಡ್ಬೇಕು, ಅವ್ರಿಗೆ ಕೆಲಸ ಮಾಡಕ್ಕೆ ಪರ್ಮಿಷನ್ ಕೊಡ್ಬೇಕು. ನಮ್ಮ ಹೈ ಲೆವೆಲ್ ಕಮಿಟಿಯಲ್ಲಿ, ಸ್ಟೇಟ್ ಹೈ ಲೆವೆಲ್ ಕಮಿಟಿಯಲ್ಲಿ, ಯಾಕಂದ್ರೆ 500ಕ್ಕಿಂತ ಜಾಸ್ತಿ ಮುಖ್ಯಮಂತ್ರಿ ಅಧ್ಯಕ್ಷತೆ ಕೊಡ್ಬೇಕಾಗ್ತದೆ. ಇದೆಲ್ಲವೂ ಕೂಡ ಪ್ರೊಸೆಸ್ ಇದೆ. ಆದ್ರೆ ತಾವೇನ್ ಹೇಳ್ತಾರೆ, ಈಗಾಗಲೇ ಕೆಲಸ ಪ್ರಾರಂಭ ಮಾಡಿದ್ದಾರೆ, ಜಾನುವಾರುಗಳಿಗೆ ಇದು ಕೊಡ್ತಾ ಇಲ್ಲ. ಅವ್ರು ಪ್ರಿಲಿಮಿನರಿ ಏನೋ ಮಾಡ್ಕೋತಿರ್ಬಹುದು, ಯಾಕಂದ್ರೆ ಅವ್ರಿಗೂ MOF ಕ್ಲಿಯರ್ ಸಿಕ್ಕಿದೆ ಸೆಂಟ್ರಲ್. ಸಿಕ್ಕ ಮೇಲೆ ಅವರು ಪ್ರಿಲಿಮಿನರಿ ಗ್ರೌಂಡ್ ಪ್ರಿಪರೇಷನ್ ಮಾಡ್ಕೋತಾ ಇರ್ಬೋದು. ಆದ್ರೆ ಅವ್ರು ಏನಾದ್ರೂ ಜನರಿಗೆ ಅಥವಾ ಜಾನುವಾರುಗಳಿಗೆ ಅಡ್ಡಿಪಡಿಸ್ತಾ ಇದ್ರೆ ನಾನು ಜಿಲ್ಲಾಧಿಕಾರಿಗಳ ಸೂಚನೆ ಕೊಡ್ತೀನಿ, ಜನರಿಗೆ ಅಂತಂಕ ಆಗುವಂತ ಕೆಲಸ ಮಾಡಬಾರ್ದು. ಈಗ ನಾಳೆ ಅದು ಅವಕಾಶ ಮಾಡ್ಕೊಡ್ತಕ್ಕಂಥ ಕೆಲಸ ಮಾಡಂತ ಹೇಳಿ ಸರ್ ತಾವು. ಸತೀಶ್ ಹೇಳಿ.
ಮಾನ್ಯ ಸಚಿವರೇ ನಂದು ಎರಡು ಸಜೆಷನ್ ಅಲ್ಲ, ಒಂದು ಸಜೆಷನ್ ಅನ್ಕೊಳ್ಳಿ. ನೀವು ಒಂದು ಇದು ಅನೆಕ್ಷರ್ ಕೊಟ್ಟಿದ್ದೀರಿ ಇದರಲ್ಲಿ, ಬ್ರೀಫ್ ನೋಟ್ ಆನ್ ಎಕ್ಸ್ಪರ್ಟ್ ಪ್ಯಾನಲ್ ರಿಪೋರ್ಟ್. ಅದರಲ್ಲಿ ಲಾಂಗ್ ಟರ್ಮ್ ಆಕ್ಷನ್ ಅಲ್ಲಿ ನೀವು ಇಲ್ಲಿ ಏನ್ ಬರ್ತಿದ್ದೀರಾ, ನೈಟ್ ಎಲ್ಲ ಇಲ್ಲೇನು ಈ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ನೈಟ್ ಇನ್ಸ್ಪೆಕ್ಷನ್ ಮಾಡಬೇಕು, ಸೊ ದಟ್ ದ ಪೊಲ್ಯೂಷನ್ ಕಂಟ್ರೋಲ್ ಎಕ್ವಿಪ್ಮೆಂಟ್ ಆರ್ ಸ್ವಿಚ್ಡ್ ಆನ್ ಅಂತಿದೆ. ಅದು ಸ್ವಲ್ಪ ನೀವು ಫೋರ್ಸ್ ಮಾಡಿ. ನನಗೆ ನನ್ನ ಪರ್ಸನಲ್ ಒಪಿನಿಯನ್, ಮ್ಯಾಕ್ಸಿಮಮ್ ಪೊಲ್ಯೂಷನ್ ಆಗೋದು ಆಫ್ಟರ್ ಡೇ ಲೈಟ್ ಅವರ್ಸ್. ಆಲ್ ದೀಸ್ ಸ್ಪಾಂಜರಿನ್ ಯೂನಿಟ್ಸ್ ಅಂಡ್ ಆಲ್ ದೀಸ್ ಇಂಡಸ್ಟ್ರೀಸ್ ಅವ್ರು ಬೈಪಾಸ್ ಮಾಡ್ತಾರೆ ಟು ಸೇವ್ ಮನಿ, ಅದರಿಂದ ಪೊಲ್ಯೂಷನ್ ಆಗುತ್ತೆ. ಸೆಕೆಂಡ್, ನೀವು ಇನ್ನೊಂದು ರೋಡಿನ ಒಂದು ಸ್ಮಾಲ್ ಇದು ರಿಮಾರ್ಕ್ ಮಾಡಿದ್ರಿ. ನಂದು ಸಜೆಷನ್ ಭಾಳ ಸಿನ್ಸಿಯರ್ ಆಗಿ, ನೀವು ದಯವಿಟ್ಟು ನಿಮ್ಮ ಡಿಪಾರ್ಟ್ಮೆಂಟ್ ಕಡೆಯಿಂದ ಎಲ್ಲರಿಗೂ ಇದು ಕೊಡ್ರಿ. ಈಗ ಸ್ಟ್ಯಾಂಡರ್ಡ್ ವಿಡ್ತ್ ಆಫ್ ದ ರೋಡ್ 5.5 meters ಮಾಡ್ತಾರೆ. ಮೈನಿಂಗ್ ಎಫೆಕ್ಟೆಡ್ ಏರಿಯಾಸ್ ಅಂಡ್ ಇಂಡಸ್ಟ್ರಿ ಏರಿಯಾಸ್ಗೆ ದಯವಿಟ್ಟು ನೀವು 7 meters ಇಲ್ಲದ್ರೆ 9 meters ರೋಡ್ ಮಾಡ್ಲಿಕ್ಕೆ ಹೇಳಿ. ದಿಸ್ ವಿಲ್ ಹೆಲ್ಪ್ ಇನ್ ರಿಡ್ಯೂಸಿಂಗ್ ಡಸ್ಟ್ ಪೊಲ್ಯೂಷನ್, ಏರ್ ಪೊಲ್ಯೂಷನ್. ಏನಾಗುತ್ತೆ, 2 ಗಾಡಿ ಬರ್ತಾವ, ಪಾಸ್ ಆಗಲ್ಲ 5.5 metersಗೆ. ಅವ್ರು ರೋಡ್ ಬಿಟ್ಟು ಕೆಳಗೆ ಇಳಿತಾರೆ, ದೆನ್ ಲೋಡ್ ಇದ್ದಿದ್ದು ಸ್ಪಿಲ್ ಆಗ್ತದೆ, ಇಲ್ಲಿದ್ರೆ ಡಸ್ಟ್ ಎದ್ದೇಳ್ತದೆ. ನೀವು ದಯವಿಟ್ಟು KMERC ಅಲ್ಲಿ ಮೈನಿಂಗ್ ಎಫೆಕ್ಟೆಡ್ ಏರಿಯಾಸ್ ಮತ್ತೆ PWD ನಿಮ್ ಕಡೆಯಿಂದ ಸೂಚನೆ ಹೋದ್ರೆ, ಇಂಡಸ್ಟ್ರಿ ಎಫೆಕ್ಟೆಡ್ ಏರಿಯಾಸ್ ಅಂಡ್ ಮೈನಿಂಗ್ ಎಫೆಕ್ಟೆಡ್ ಏರಿಯಾಸ್ ಅಲ್ಲಿ 7 meters or 9 meters ಕಂಪಲ್ಸರಿ ರೋಡ್ ಬಿಡ್ತಿರ್ಬೇಕು ಅಂತ ನೀವು ದಯವಿಟ್ಟು ಅಲ್ಲ ತಮ್ಮ ಸಲಹೆಯನ್ನ ನಾನು ಇದು ಮಾಡ್ತೇನೆ. ಈಗ ತಾವೇನು ಹೇಳಿದ್ರಿ, ಈಗ ಒಂದು ರೋಡ್ ವಿಡ್ತ್ ಬಗ್ಗೆ ಹೇಳಿದ್ರಿ, 9 meters ಇರ್ಬೇಕು. ಅದನ್ನ ನಾನು ಸ್ವಾಭಾವಿಕವಾಗಿ ಎಲ್ಲ ಬೃಹತ್ ಅವ್ರಿಗೂ ಕೂಡ ಅಷ್ಟೇ ಬೇಕಾಗ್ತದೆ. 17,000 crores ಇನ್ವೆಸ್ಟ್ಮೆಂಟ್ ಇದೆ ಇಂಥದ್ರಲ್ಲಿ. ಬಟ್ ಜನರಲ್ ಆಗಿ ತಾವು ಹೇಳಿದ್ರಿ, ನೈಟ್ ರಾತ್ರಿ ದಿವಸ ಈ ಪೊಲ್ಯೂಷನ್ಸ್ ಇದ್ರು ಜಾಸ್ತಿ ಆಗ್ತದೆ ಅಂತೇಳಿ ನಾನು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್, ನಮ್ಮ ಇಲಾಖೆಯಿಂದ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೆ ಮತ್ತು ಅಲ್ಲಿ ಇರುವಂತ ನಮ್ಮ JDs ಏನಿದಾರಲ್ಲ ಅವ್ರಿಗೂ ಕೂಡ ಸೂಚನೆ ಕೊಡ್ತೀನಿ.